ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಕತ್ತರಿಸುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ. ಇದು ಕಬ್ ಕೆಡೆಟ್ ಅಂತ ಗಾರ್ಡನ್ ಮಿನಿ ಟ್ರಾಕ್ಟರ್ ಮೇಡ್ ಇನ್ USA, ಅಂದರೆ ಇದು ಅಮೆರಿಕದಿಂದ ಬರ್ತದೆ. 22 HP ಮತ್ತು 20 HP 2 ಮಾಡಲ್ ಇದೆ. ನೋಡಿ, ಈ ರೀತಿ ಸುಲಭವಾಗಿ ಯಾರು ಬೇಕಾದರೂ ಇದನ್ನ ಕಳೆ ಹೊಡಿಬೋದು. ಗ್ರಾಸ್ ಕಟಿಂಗ್ ಆಗೋದು ಕೆಳಗಡೆ ಡೆಕ್ 2 ಗಾಲಿ ಮಧ್ಯೆ ಇರ್ತದೆ, ಹಾಗಾಗಿ ತುಂಬ ಸೇಫ್ಟಿ ಇದೆ. ನೀವು ಸುಲಭವಾಗಿ ಕಳೆ ಹೊಡಿಬೋದು. ಅಡಿಕೆ ತೋಟಗಳಲ್ಲಿ ಇದನ್ನ ಗರಿ ಎತ್ತದಲ್ಲೇ ಮತ್ತೆ ಡ್ರಿಪ್ ವೈರ್ ಕೂಡ ಎತ್ತದಲ್ಲೇ ಹೊಡಿಬೋದು. ಗರಿ ಆರಿಸೋದು ಬೇಕಿಲ್ಲ, ಸುಲಭವಾಗಿ ಕಳೆ ಕಟ್ಟಾಗ್ತದೆ. 22 HP ಇರೋದ್ರಿಂದ ಐಡ್ಲಿಂಗ್ ಅಲ್ಲೇ ಕಟ್ಟಾಗ್ತದೆ ಎಲ್ಲ ವಿಧವಾದ ಕಳೆಗಳು. ಅದು ಎಷ್ಟೇ 5 ಅಡಿ ಹತ್ರ ಇರಲಿ, 4 ಅಡಿ ಇರಲಿ, ಸುಲಭವಾಗಿ ಕಳೆ ಕಟ್ಟಾಗ್ತದೆ. ನೋಡಿ, ಈಗ ಎಷ್ಟೇ ಹತ್ರದ ಗಿಡ ಕೂಡ ಸುಲಭವಾಗಿ ಕಟ್ಟಾಗ್ತದೆ. ಅದೇ ರೀತಿ ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಕೂಡ ನಾವು ಸುಲಭವಾಗಿ ಕಳೆ ಕಟ್ ಮಾಡ್ಬೋದು. ಇದು ಹೈಡ್ರೋ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಇದಕ್ಕೆ ಗೇರ್ ಇರೋದಿಲ್ಲ, ಗೇರ್ಲೆಸ್ ಗಾಡಿ ಇದು. ಇದಕ್ಕೆ ಡ್ರೈವಿಂಗ್ ಲೈಸೆನ್ಸು ಬೇಕಿಲ್ಲ, ರಿಜಿಸ್ಟ್ರೇಷನ್ ಬೇಕಿಲ್ಲ. ಆಫ್ ರೋಡ್ ವೆಹಿಕಲ್ ಯಾರು ಚಿಕ್ಕ ಮಕ್ಕಳು ಓಡಿಸ್ಬೋದು, ದೊಡ್ಡವರು ಓಡಿಸ್ಬೋದು, ಏನೂ ಗೊತ್ತಿಲ್ಲದೆ ಇರೋರು, ಡ್ರೈವಿಂಗ್ ಗೊತ್ತಿಲ್ಲದೆ ಇರೋರು ಓಡಿಸ್ಬೋದು. ಜಸ್ಟ್ ಆ ಪೆಡಲ್ ಮುಂದೆ ತೊಳೆದ್ರೆ ಮುಂದಕ್ಕೆ ಹೋಗುತ್ತೆ, ಹಿಂದೆ ತೊಳೆದ್ರೆ ಹಿಂದಕ್ಕೆ ಬರುತ್ತೆ. ಗೇರ್ಲೆಸ್ ಗಾಡಿ ಇದು, ಮತ್ತೆ ಹೈಡ್ರೋ ಟ್ರಾನ್ಸ್ಮಿಷನ್ ಇರ್ತದೆ. ರಿಪೇರಿ ಖರ್ಚು ಕೂಡ ತುಂಬಾ ಕಡಿಮೆ ಇರ್ತದೆ. 100 ಗಂಟೆವರೆಗೂ ನಮಗೆ ಒಂದು ಬೆಲ್ಟ್ ಹೋಗ್ತದೆ ಅಷ್ಟೇ. 100 hours ಓಡಿಸಿದ ಮೇಲೆ ಒಂದು ಬೆಲ್ಟ್ ಹೋಗ್ತದೆ. ಬೇರೆ ಇನ್ನೇನು ಅಂತ ರಿಪೇರಿ ಬರೋದಿಲ್ಲ. ಈಗಾಗಲೇ ಕರ್ನಾಟಕದಾದ್ಯಂತ ಡೆಲಿವರಿ ಕೊಡ್ತಾ ಇದ್ದೇವೆ. ತಾವು ಹೆಚ್ಚಿನ ಮಾಹಿತಿಗೆ ಗೂಗಲ್ನಲ್ಲಿ mgksolartrap.com ಅಂತ ಚೆಕ್ ಮಾಡಿ, ಅಥವಾ ಯೂಟ್ಯೂಬ್ನಲ್ಲಿ ಕರಿಬಸಪ್ಪ MG ಅಂತ ಚೆಕ್ ಮಾಡಿದರೆ ನಿಮಗೆ ಹಲವಾರು ಮಾದರಿ ಯಂತ್ರಗಳು ದೊರೆಯುತ್ತವೆ. ಚಿಕ್ಕ ಚಿಕ್ಕ ರೈತರಿಗೆ ಸಣ್ಣ ಯಂತ್ರಗಳು, ದೊಡ್ಡ ರೈತರಿಗೆ ಒಂದು 5 ಎಕರೆಯಿಂದ ಮೇಲ್ಪಟ್ಟ 5, 6, 8 ಎಕರೆ, 7 ಎಕರೆ, 10 ಎಕರೆ, 12 ಎಕರೆ ಇರ್ತಕ್ಕಂಥ ರೈತರಿಗೆ ಇದನ್ನ ಸುಲಭವಾಗಿ ಖರೀದಿಸಿ ಸುಲಭವಾಗಿ ಕಳೆ ಹೊಡಿಬೋದು. ನೋಡಿ, ನಾವು ಈಗ ಕಳೆನ ಮಲ್ಚಿಂಗ್ ಮಾಡಿದ್ವಿ ಅಂದ್ರೆ, ಈ ರೀತಿ ಗ್ರಾಸ್ ಕಟ್ ಮಾಡಿ ನೆಲದ ಮೇಲೆಲ್ಲ ಸಮಾನಾಂತರವಾಗಿ ಬಿತ್ತು ಅಂದ್ರೆ ನೆಲ ಒಣಗೋದಿಲ್ಲ, ಮತ್ತೆ ಎರೆಹುಳುಗಳು, ಸೂಕ್ಷ್ಮ ಜೀವಿಗಳು ಕೂಡ ಹೆಚ್ಚಾಗ್ತವೆ. ನಾವು ಉಳುಮೆ ಮಾಡಿ ಕಳೆಯನ್ನು ನಿಯಂತ್ರಣ ಮಾಡಿದಾಗ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು, ಸೂಕ್ಷ್ಮ ಜೀವಿಗಳು ಎಲ್ಲ ಸತ್ತು ಹೋಗ್ತವೆ. ಜೀರೋ ಕಲ್ಟಿವೇಶನ್ ಮಾಡಿದ ಅನೇಕ ರೈತರು ಎಕರೆಗೆ 17ರಿಂದ 18 ಕ್ವಿಂಟಲ್ ವರೆಗೆ ಇಳುವರಿ ತೆಗೆಯುತ್ತಿದ್ದಾರೆ. ತಾವು ಕೂಡ ಜೀರೋ ಕಲ್ಟಿವೇಶನ್ ಮಾಡಿದ ಅನೇಕ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಪಡೆಯಿರಿ. ಧನ್ಯವಾದಗಳು.